ಇದು ಗ್ಯಾರಂಟಿ ರೀ. ಇದು ಯಾರಿಗೂ ಲಾಸ ಮಾಡಿಲ್ರಿ. ಇದು ಯಾವ ನೆಲ ಬೇಕಾದಿಲ್ರಿ, ಎಲ್ಲರಿಗೂ ಸೂಟ್ ಆಗೋದ್ರಿ. ಅವನು ನಾವು ನೋಡ್ತೀವಿ, ಅವನು ಬಿಡ್ತೀವಲ್ರಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಾಗ ನಾವು ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಖ್ಯಾತಿಯ ಪರಶು ನ್ಯಾಮಗೌಡರ ಅವರ ಜಮೀನಲ್ಲಿದ್ದೀವಿ. ಅವರು ಕಳೆದ ಬಾರಿ ಕಬ್ಬು ಕೃಷಿಯಲ್ಲಿ 1 ಎಕರೆ 3 ಟನ್ನನ್ನು ತಲುಪಲಿಕ್ಕೆ ಇನ್ನು ಕೆಲವೇ ಟನ್ಗಳನ್ನು ಬಾಕಿ ಮಾಡ್ಕೊಂಡಿದ್ರು. ಅದೇ ಈ ವರ್ಷ ಒಂದು ತಾಂತ್ರಿಕ ವೈಜ್ಞಾನಿಕ ಪದ್ಧತಿಯನ್ನು ಬಳಸ್ಕೊಂಡು ಒಂದು 100 ಟನ್ಕ್ಕಿಂತನೂ ಜಾಸ್ತಿ ಇಳುವರಿ ಪಡೆಯುವ ಒಂದು ವಿಶ್ವಾಸದಲ್ಲಿದ್ದಾರೆ. ಅವರು ಯಾವ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಅದರ ಹಿಂದಿನ ಗುಟ್ಟುಗಳೇನು, ಅವರ ಕೃಷಿ ಬಗ್ಗೆ ಈ ಒಂದು ಮಾಹಿತಿಯನ್ನು ಇಲ್ಲಿ ಎಲ್ಲ ರೈತರಿಗೂ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಎಂತಹ ನೀರಾವರಿ ಬಳಸಿದ್ರೆ ಒಳ್ಳೆಯದು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ಐತಿ. ಮತ್ತು ಕಬ್ಬಿನ ಸಾಲುಗಳಂತರ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ವಿಧಾನ, 100 ಟನ್ ಇಳುವರಿಗೆ ಬೇಕಾದ ಪೋಷಕಾಂಶ ನಿರ್ವಹಣೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವ ಸೂತ್ರಗಳು, ಇವುಗಳನ್ನೆಲ್ಲ ಮತ್ತು ಅವ್ರ ಕಡೆಯಿಂದನೂ ನಾವು ಕೇಳೋಣ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ಆಗ್ಬೋದು. ಸಾಕಷ್ಟು ಅನುಭವಿಗಳದಾರ. ಅವರ ಒಂದು ಮಾರ್ಗದರ್ಶನದಾಗ ಸಾಕಷ್ಟು ಜನ ರೈತರು ಕೂಡ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿತಾ ಬಂದಿದ್ದಾರೆ. ಅದಕ್ಕೆ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡೋಕೆ ಟ್ರೈ ಮಾಡ್ರಿ ಅದಷ್ಟ. ಮತ್ತು ಭಾಗ 1 ಭಾಗ 2 ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರ್ರಿ ಶುರು ಮಾಡೋಣ ವಿಡಿಯೋನ. ಸರ್ ನಮಸ್ಕಾರ ರೀ. ಸರ್ ತಮ್ಮ ಪರಿಚಯ ಇನ್ನೊಮ್ಮೆ ಮಾಡಿ. ನಾವು ಪರಶು ನ್ಯಾಮಗೌಡ ಅಂತ ನಮ್ಮ ಹೆಸರು. ಜಮಖಂಡಿ ತಾಲೂಕು ರೀ, ಬಾಗಲಕೋಟೆ ಡಿಸ್ಟಿಕ್. ಹಾಂ ರೀ. ಸರ್ ನೀವು ಕಬ್ಬ ಬೆಳೆದಿರಿ, ಈಗ 100 ಟನ್ ಗುರಿ ಮುಟ್ಟಿದಿರಿ ಈಗಾಗಲೇ. ಈಗ ಒಂದು ಸ್ವಲ್ಪ ಅಷ್ಟು ಕಡಿಮೆ ಐತಿ. ಇನ್ನು ಈ ವರ್ಷ ಅಂತೂ ನೀವು 100 ಟನ್ ಮಾಡ್ಬೋದು ಅನ್ನೋ ನಿರೀಕ್ಷೆದೊಳಗೆ ಬೆಳೆದಿರಿ. ಸಾಕಷ್ಟು ರೈತರಿಗೂ ಒಂದು ಮಾಹಿತಿ ಕೊಟ್ಕೊಂತ ಬೆಳೆಯಾಕೈತಿರಿ. ಈ ಕಬ್ಬ ಎಲ್ಲರೂ 100 ಟನ್ ಮಾಡ್ಬೋದ್ರಿ? ಮಾಡ್ಬೋದ್ರಿ. ಆದ್ರೆ ಅವ್ರ ಇಚ್ಛತೆ ಎಲ್ಲಿರ್ಬೇಕಂದ್ರೆ ರೀ, ಮಣ್ಣಿನ ಮೇಲೆ ಚಿತ್ತ ಇರ್ಬೇಕು ನಾವು. ಯಾಕಂತ ಕೇಳ್ರಿ, ಅವರು ತಾವೇನು ಒಂದು ನಾವು ಪ್ರತಿಯೊಂದು ನಾವು ಬಡ್ಡಿ ಹಿಡ್ಕೊಂಡು ಏನು ನೀರು ಕೊಡ್ತಿರ್ತಾರಲ್ಲ ರೀ, ಒಂದು ನೀರು ಕೊಡೋತ್ನ ಯಾವ ರೀತಿ ಒಳಗೆ ಕೊಟ್ಟಾರ ಅದನ್ನ ನೋಡ್ಬೇಕು. ಒಂದು ನೀರು ಕೊಟ್ಟಾಗ ನಾವು ಹೆಚ್ಚಿಗೆ ಕೊಟ್ಟಿನ ಮಣ್ಣು ಬಿಗಿ ಮಾಡಿನೂ ಏನು ಲೂಸ್ ಮಾಡಿನೂ ಅದು ಅವ್ರ ವಿಚಾರ ಇರ್ಬೇಕು ರೀ. ಅವರು ನಾವು ಹೆಚ್ಚು ಕಮ್ಮಿ ನೀವು ನೀರು ಕೊಡೋದು, ಮಣ್ಣು ಗಟ್ಟಿ ಮಾಡೋದು ಮಾಡಿ ಅದು ಹೊಟ್ಟೆ ಹೋಗಂಗಿಲ್ಲ. ಆಮೇಲೆ ಐತಿ ನಾವು ತೆಗೆದುಕೊಂಡು ನಾವು ಮಾಡಕ್ಕೆ ಹೋಗ್ಕೊಂಡ್ರೆ ಅದು ಆಗಂಗಿಲ್ಲ. ಅದನ್ನು ಹಿಂದೆ ಹೋಗಿದ್ದು ಎಷ್ಟು ತಿಂಗಳು ಡ್ಯಾಮೇಜ್ ಮಾಡಿರ್ತಾರಲ್ಲ ಅದು ಮೈನಸ್ ಆಗೋದಾರೆ. 100 ಟನ್ ಮಾಡ್ಬೇಕಾದ್ರೆ ಇಷ್ಟ ಗೊಬ್ಬರ ಹಾಕಬೇಕು, ಇಷ್ಟ ಗೊಬ್ಬರದಂದ್ರೆ ಅದ ನಿಮ್ಗೆ ಏನು ತಯಾರಿ ಮಾಡ್ಕೋಬೇಕು, ಇವೆಲ್ಲ ಮೇನ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹೇಳ್ಬೇಕ್ರಿ. ಅದರ ಅದನ್ನ ನೋಡಿಗ ಈ ಮಣ್ಣು ಲೂಸ್ ಇದ್ರನ್ನ ಗೊಬ್ಬರ ಹಾಕ್ಬೇಕು. ಗಟ್ಟಿ ಏನು ಕಲ್ಲಿನ ಗತಿ ಮಣ್ಣು ಆಗಿರ್ತೈತಿ, ಇದನ್ನಾಗಿರ್ತೈತಿ, ಅದ್ರ ಮೇಲೆ ನೀವು ಗೊಬ್ಬರ ಹಾಕ್ತಂದ್ರೆ ಹೊಟ್ಟೆ ತಗೊಳಂಗಿಲ್ಲ. ಮಣ್ಣಿನ ಹಿಂಗೆ ಬೇಕ್ರಿ, ಮಣ್ಣು ಸಾಕಷ್ಟು ಲೂಸ್ ಇರ್ಬೇಕ್ರಿ. ಅದನ್ನ ನೋಡ್ಕೊಂಡ ರಾಸಾಯನಿಕ ಹಾಕೋತಿರ್ತೈತಿ ರೀ. ಮತ್ತು ಮಣ್ಣು ನಾವು ಬಿಗಿ ಇಟ್ಕಿಸಿದ್ರೆ ರಾಸಾಯನಿಕ ಹಾಕ್ತಂದ್ರೆ ಅದು ತಗೊಳಂಗೇ ಇಲ್ರಿ. ಅದು ಹೋಗಕ್ಕಾಗಂಗಿಲ್ಲ ರೀ ಅವ್ರು. ಮುಂದೆ ಈಗ ಕಬ್ಬ 100 ಟನ್ ಹೋಗ್ಬೇಕಾರೆ ಹೆಚ್ಚಿಗೆ ಹಚ್ಚಿದ್ರೆ 100 ಟನ್ ಹೋಗ್ಬೋದು. ಈ ಕಬ್ಬು 2 ಕಣ್ಣಿನ ಮಾಡಿ ಮಾಡ್ತಾರೋ ತುಳಿತಾರೋ, ಇಷ್ಟ ಆಳ್ಕ ಹೋಗ್ಬೇಕು, ಮತ್ತು ಇಷ್ಟ ಲೆಂತ್ದಾಗನ ಅದು ಬೀಜ ಇರಬೇಕು. ಅದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸ್ವಲ್ಪ ನೋಡಿರಿ. ಸಸಿ ನಾಟಿ ಮಾಡಿರಂತರೂ 1ನೇ ನಂಬರ್, ಅದು ಈಜಿ ಎಲ್ಲರಿಗೆ ಅಂತೂ ಸಜ್ಜಕ್ಕಂದ್ರೂ ಒಂದು 10 ರಿಂದ 15 ಟನ್ ಅಂತೂ ಆರಾಮ್ಸರಿ ಹೋಗತೈತಿರ. ಕಬ್ಬ ನಾಟಿ ಮಾಡಿರೂ ಅವ್ರು ತಮ್ಮ ಕರೆಕ್ಟಾಗಿ ಅದನ್ನು ತಮ್ಮ ಮಾಪ್ಲಿ ನಾಟಾಗ ಸಾಕಷ್ಟು ನಾಟಿರ್ತಾವೆ. ಅವನೇನು 1.5 ಫುಟ್ ತಮ್ಮ ಟಾರ್ಗೆಟ್ ನೋಡ್ಕೊಂಡು ಕಿಸಿಂದ 1.5 ಫುಟಿಗೆ ಇಡ್ತಿರೋ ಏನು 2 ಫುಟಿಗೆ ಮಾಡ್ತಿರೋ, ಅವ್ರ ನಡುವಿನ ಹೆಚ್ಚಾಗಿದ್ದೆಲ್ಲ ತಕೊಂಡ್ ಬಿಡಿದ್ರು ಅವ್ನು. ಸಂಖ್ಯಾ ಇಂಪಾರ್ಟೆಂಟ್ ಇರ್ತೈತಿ ರೀ. ಮತ್ತು ಇನ್ನೊಂದು ಹೆಂಗೆ ಇರ್ತೈತಿ ರೀ, ಎಷ್ಟು ನಾವು ಗುಮ್ಮಿನ್ಯಾಗ ಫಸ್ಟ್ ಕಬ್ಬ ನಾಟಿ ಮಾಡೋತ್ನಾಗ ಕೇಂದ್ರ ಬಿಂದು ಅಂದ್ರೆ ರೀ, ಈಗ ನಮ್ಮ ಮಣ್ಣು ಎಷ್ಟಾಯ್ತು ರೀ, ಇಷ್ಟು ಆಳಕ್ಕೆ ಕಬ್ಬ ನಾಟಿ ಮಾಡ್ಬೇಕ್ರಿ. ಅದನ್ನ ಇಷ್ಟು ಆಳಕ್ಕೆ ನಾಟಿ ಮಾಡಿರ್ಲು, ನಾಳೆ ಬೂದಿ ಇರ್ಸಿದ ಮೇಲೆ ಏನೈತಿರಲ್ಲ, ಇಷ್ಟು ಸರೌಂಡ್ ಬಾಲ್ ಗಟ್ಲೆ ಅದು ಎಂತಿ ಬೇರೆ ಬೆಳಿಬೇಕ್ರಿ. ಅದು ಇಷ್ಟು ಮೇಲೆ ನೀವು ಸಾಲ ನಾಟಿ ಮಾಡಿರ್ಲು ಅರ್ಧ ಚಂದ್ರಮುಕ್ತಿ ಅಷ್ಟೇ ಬೆಳಿತೈತಿ. ಅದು ಅಂದ್ರೆ ಅರ್ಧ ಬೇರೆ ನೀವು ಉಪಯೋಗ ಇಲ್ದಂಗ ಮಾಡ್ಕೊಂಡಂಗೆ ಆಯ್ತದ ಬೆಳೆಯೋದು. ಇಂತ ಅರ್ಧ ಒಳಗೆ ಬೆಳಿತ್ಲಿ ಏನಾಗ್ತೈತಿ ರೀ, ನಾವು ಅಂದ್ಕೊಂಡಷ್ಟು ದಪ್ಪ ಆಗಂಗಿಲ್ಲ, ಎತ್ತರ ಆಗಂಗಿಲ್ಲ ರೀ. ಆಳವಾಗಿ ಉಳುಮೆ ಮಾಡಬೇಕು, ಆಳವಾಗಿ ಸಾಲ ಬಿಡ್ಬೇಕ್ರಿ. ಬೋದ್ ಏರ್ಸಾಗಿ ಎತ್ತರ ಮಾಡಿ ಉಪಯೋಗಿಲ್ರಿ, ಸಾಲ ಬಿಡ್ಬೇಕು ಮೊದಲು. ಸಾಕಷ್ಟು ರೈತರ ಸರ್ ತಳಿಗಳ ಯಾವ ನಿಮಗೆ ಇದನ್ನ 100 ಟನ್ ಹೋಗುವಂತ ಕ್ರಾಸ್ ಮಾಡುವಂತ ತಳಿಗಳ ಬಗ್ಗೆ ಈ ಸದ್ಯಕ್ಕಂತೂ ರೀ ನಾವು 517 ಅಂತೂ 1ನೇ ನಂಬರ್ ಸ್ಥಾನದಾಗ ಕೊಡ್ತಾನ್ರಿ. ಅದಕ್ಕೆ 2ನೇ ನಂಬರ್ದಾಗ ಅಂದ್ರೆ ರೀ ಗುಜರಾತ್ ತಳಿ ರೀ 13-073 ರೀ. ಇದು ಒಂದು ಹೋಗುವಂಥ ಚಾನ್ಸ್ ಐತ್ರಿ. ಮತ್ತು ಅದು ಬಿಟ್ಟರೆ ಏನೈತ್ರಿ, ಇದು SNK 13-374 ಇದನ್ನ ನೀಟಾಗಿ ತೊಗೊಂಡೋದ್ರೆ ಅದು ಹೋಗ್ಬೋದು ರೀ. 100 ಟನ್ ಹಾಕ್ತೈತ್ರಿ ಅದು ರೀ. ಮತ್ತು ಅದು ಬಿಟ್ಟರೆ ಏನ್ರಿ, ಈಗ PD ಅನ್ನೋದಾಗ ಏನೈತಿರಲ್ಲ 15-006 ರೀ. ಈ ನಮ್ಮ ನೋಡಕ್ಕಾಗಲಿ ಅಂದ್ರೆ ರೀ ಫುಲ್ 4 ಇಂಚ್ ಅದ ರೀ, ಎಲ್ಲಿ ಐತ್ರಿ. ಅದಾದ್ರೆ ಎಲ್ಲಿ ನೋಡಿ ಈಗ ನೀವು 94 ಟನ್ ರೀಚ್ ಆಗಿರಿ. ಅದು ಮಂಡ್ಯ ತಳಿ ಒಳಗೆ ಅಷ್ಟೇ ಹೋಗಿದ್ರಿ. ಈ ಗುಜರಾತ್ ತಳಿ ಆಗಲಿ
ಹೆಚ್ಚು ಕಡಿಮೆ ನಯಮಯ ಎಲ್ಲ ಅಲ್ಲೇ ಬಂದವ್ರಿ ಅಂದ್ರೆ ನಾವು ಒಂದ್ ಟೈಮ್ದಾಗ ಸಂಖ್ಯಾಶಾಸ್ತ್ರದಾಗಲ್ಲ ನಾವು ತಪ್ಪಿದೇವ್ರಿ. ಹಾ ಈಗೆಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಮಾಡಿ ಇನ್ನು 100 ಟನ್ ಕ್ರಾಸ್ ಹೋಗ್ತಾವ್ರಿ ಆರಾಮ್ಸರಿ ಹೋಗ್ತಾವ್ರಿ. ಅದ್ರದ್ದೇನು ಈ ಹನಿ ನೀರಾವರಿ ಕಂಪಲ್ಸರಿ ಮಾಡ್ರ 100 ಟನ್ ಹೋಗಕತ್ತೈತಿ, ಹೆಚ್ಚಿಗೆ ಇಳುವರಿ ತಗೊಳ ಸಾಧ್ಯ. ಹೌದ್ರಿ. ಅದೆಷ್ಟ್ರ ಮಟ್ಟಿಗೆ ಇದಾರ್ರಿ? ಸಾಕಷ್ಟು ಜನ ಹೈ ನೀರ್ನ ಐತಿ. ಈಗ ನಿಮ್ದಾರು ನೋಡೋದು ನೀವು ಹೈ ನೀರು ಕೊಡೋದು. ಹೌದೌದ್ರಿ. ಹೈ ನೀರು ಕೊಡ್ಬೇಕಾದ್ರೂ ನೀರ್ ಯಾವ ಟೈಮ್ ಕೊಡ್ಬೇಕು ಅನ್ನೋದು ಮಾಹಿತಿ ಮೊದಲು ಜನರಿಗೆ. ಹೌದೌದ್ರಿ. ನಿಮ್ಮ ಈಗ ನೋಡ್ರಿ, ಈಗ ನಂದ್ ಏನ್ ಮಾಡ್ತಾನಂದ್ರ ರೀ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ನೀರಂತೂ ಈ ರೀತಿ ಸ್ಟಾರ್ಟ್ ಆಗ್ತೈತ್ರಿ. ಅದು ಕಂಪಲ್ಸರಿ ಮಾಡ್ರ ನಾವು ಡ್ರಿಪ್ ಮಾಡ್ರಿ ಅಂತೀವಿ. ನಮ್ಗೆ ನಾವು ಮತ್ತೆ ಏನ್ ಹೈ ನೀರು ಏನ್ ಕೊಡ್ತಿರ್ತಾರಲ್ಲ ಅವ್ರಿಗಿಂತ 15 ರಿಂದ 20 ಟನ್ ಹೆಚ್ಚು ಆಗತೈತ್ರಿ ಅವ್ರು. ಮತ್ತೆ ಆ ಭೂಮಿ ಅಂದ್ರೆ ಒಟ್ಟ ಕೆಡಂಗಿಲ್ರಿ ಅವ್ರು. ಡ್ರಿಪ್ ಯಾರು ಮಾಡಿರ್ತಾರಲ್ಲ ಅವ್ರದ್ರಿ. ಇದನ್ನ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಒಳಗೆ ಡ್ರಿಪ್ ಪೈಪ್ ಸಿಕ್ಕೋತಾವು ಮಾಡ್ಕೋತಾವು ಜರ ಅಂತಾರೆ ಅವಸರ ಮಿಸ್ರಿ ಮಾಡಕ್ ಹೋದಿಲ್ಲ. ಇದರಲ್ಲೇ ತರಾತರಿ ಮಾಡೋದಂತೆ ನಮಗೂ ಎಲ್ಲರಲ್ಲಿ ರೂಢಿನ ಐತ್ರಿ ಅದು. ಅದ್ರೊಳಗೆ ಅಂತ ನಾ ವಿಚಾರಲೇ ಜರ ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಕೊಡೋದು ಈ ರೀತಿ ಅಂತೂ ನಾ ಮೆಥಡ್ ಮಾಡ್ತಿರ್ತೇನೆ ರೀ. ಮತ್ತು ಇನ್ನೊಂದು ಏನು ಮಾಡ್ತೇನೆ ರೀ, ಜೂನ್ ಜುಲೈ ಗೊತ್ತಿಲ್ಲ ನೀರು ಬಂದಾರೆ ಅದು ಒಟ್ಟ ಕೊಡಂಗಿಲ್ರಿ. ಯಾಕತ್ ಕೇಳ್ರಿ, ಪ್ರಕೃತಿ ನಾವು ಕೊಡಕ್ಕೆ ಹೋಗ್ತಿರ್ತೈತಿ, ನಾವು ಅದು ತೋಸಾಕ ನಿಂತಿರ್ತೈತಿ, ನಾವು ಒಣಸಾಕ ನಿಂದಿರೋದು. ನಾವು ಅದ್ರದೊಳಗೆ ತೋಸಾಕೈತಿವ್ರ ಕಾಯಂ ತೊಯ್ತಿಲ್ಲ, ಅಲ್ಲಿ ಸಿಲಿಂಡ್ರ್ ಬೆಳೆ ಆಗ್ತಾವು ಅಂತ ರೋಗ ಕೀಟ ಎಲ್ಲ ಶುರು ಆಕಾವು. ಹಿಂಗಾಗಿ ಅಂತ ನಾವು ನೀರೇ ಕೊಡಂಗಿಲ್ಲ ರೀ. ನಮ್ದು ಏನಿದ್ರು ನೀರು ಕೊಡೋದು ಬೇಸಿಗೆ ಟೈಮ್ದಾಗ ಮಿತವಾಗಿ ಇರಬೇಕದು. ಬಂದು ನೀರು ಕಡಿಮೆ ಆಗ್ತೈತಿ ಸಿಕ್ಕಂಗೆ ತುಂಬಿಸೋದು, ಅದನ್ನೆಲ್ಲ ಮಾಡಿರಲು ಉಪ್ಪು ಹೆಚ್ಚು ಹಾಕಿಸಿ ಏನೈತಿ ಬೇರ್ಗಳು ತಿನ್ನಾಕ ಆಹಾರ ತಿನ್ನಾಕ ಅನುಕೂಲ ಆಗಂಗಿಲ್ಲ. ಮಿತವಾಗಿ ಕುಡಿದಂತಿ ಬೇಸಿಗೆ ಟೈಮ್ದಾಗ ಚಿತ್ತಿರ್ಬೇಕಲ್ಲರದು. ನಮ್ದು ನೋಡ್ರಿ, ಈಗ ಇದು ಬ್ಲ್ಯಾಕ್ ಸಾಯಿಲ್ ಬದಲು ನಾವು ಹೆಚ್ಚಾನೆತ್ತ ಬ್ಲ್ಯಾಕ್ ಸಾಯಿಲ್ ಬದಲು ನಾವು ಇದು ಮಾಡ್ತೀವಿ. ಇನ್ನೊಂದು ಏನಾಗ್ತೈತೆ ರೀ, ಒಂದೊಂದು ತಳಿಗಳು ಬ್ಲ್ಯಾಕ್ ಸಾಯಿಲ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಾವೆ, ಒಂದು ರೆಡ್ ಸಾಯಿಲ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಾವೆ. ಆದರೆ ಏನು ಮಾಡಬೇಕು, ಯಾರೋ ಒಂದು ಅವರು ಆಯ್ಕೆ ಮಾಡ್ಕೋರಿದ್ರು ನೋಡಿ, ಒಂದಿಷ್ಟು ತಳಿಗಳು ಅವರು ಟೆಸ್ಟ್ ಮಾಡ್ಕೋಬೇಕು. ಒಮ್ಮಿದ ಮೇಲೆ ಒಬ್ಬರು ಯಾರೋ ಒಂದು ಕಬ್ಬ ಹಚ್ತಾರೋ, ನಾನು ಇದನ್ನು ಹಚ್ತಾನು ಇಳುವರಿ ಸಿಗೋದ್ರಿಂದ ಅದು ತಪ್ಪು ಕಲ್ಪನೆ ಇರೋದು. ಒಟ್ಟು ಏನೈತಿ ಫಸ್ಟ್ ಟೈಮ್ ಏನೈತೆ ತಾವೇನು ಮುಂದೆ ನಾವು ಇಳುವರಿ ಹೆಚ್ಚು ತೊಗೋಬೇಕು ಅನ್ನುವಂಥ ವಿಚಾರ ಯಾರ್ದು ಇರ್ತೈತಿರಲ್ಲ, ಒಂದು ಅರ್ಧ ಎಕರೆ ನೆಲದಾಗ ಅವು ತಾವು ಟೆಸ್ಟ್ ಮಾಡ್ಕೋಬೇಕು ರೀ. ಯಾವ ಕಪ್ಪು ಮಣ್ಣಿ ಜಾಸ್ತಿ ಬೆಳಿತಾವೆ, ಯಾವ ಕೆಂಪು ಮಣ್ಣಿ ಜಾಸ್ತಿ ಬೆಳಿತಾವೆ, ಅದನ್ನೆಲ್ಲ ನೋಡ್ಕೊಂಡು ಅವ್ರು ತಳಿ ಆಯ್ಕೆ ಮಾಡ್ಕೊಂಡ್ರೆ ಏನೈತಿ ನೆಕ್ಸ್ಟ್ ಏನೈತಿ ನಾವು ಮುಂದಿನ ಪ್ರೊಸೆಸ್ ನಾವು ಶುರು ಮಾಡೋಕೆ ಅನುಕೂಲ ಆಗ್ತೈತಿ ರೀ. ಮತ್ತು ನಾವಿಲ್ಲ ಹಂಗೆ ಅಡತಡೆ ನಾವು ಅವು ಬೆಳೆಯಲ್ದಂಥವಕ್ಕೆ ನಾವು ಅಡತಡೆ ನಾವು ರಾಸಾಯನಿಕ ಹಾಕೋದು ಹಿಂಗೆ ಮಾಡ್ಕೊತ ಕೂತಿಲ್ಲ ರೀ, ಭೂಮಿನೂ ಹಾಳಾಗ್ತೈತಿ, ವ್ಯವಹಾರನೂ ಸಿಗಂಗಿಲ್ಲ ರೀ. ತಪ್ಪು ಸಾಕಷ್ಟು ಸಿಗ್ತಾವೆ ರೀ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ರೆ ನಮ್ಗೆ ಈಜಿ ತೊಗೊಳಕ್ಕೆ ಅನುಕೂಲ ಆಗ್ತೈತಿ. ಸರಿ, ತಾವು ಒಂದು ಕಬ್ಬು ಇದ್ರಿಗೆ ಎಷ್ಟು ಎಕರೆ ಸರಿ? ನಮ್ದು ಈಗ ಕ್ಷೇತ್ರ ಇದು 3 ಎಕರೆ ಇರುತ್ತೆ ರೀ. ಈಗೇನು ನಾವು ನಿಂತಿದ್ವಲ್ಲ 3 ಎಕರೆ. ಈ 3 ಎಕರೆ ಒಳಗೆ ಏನೈತೆ ರೀ 3-4 ತಳಿ ಹಾಕೈತೇನೆ ರೀ. ಟೆಸ್ಟ್ ಮಾಡ್ಬೇಕತ್ತಂದ್ರಿ 3-4 ತಳಿ ಹಾಕಿ. ಹಾಂ ರೀ. ಸರ್, ಈಗ ಒಂದು ಕಬ್ಬುಗಳನ್ನ ಏನು ಮಾಡ್ಕೊತೀವಿ ಪೂರ್ತಿ ಅಂತ ನನಗೆ ಮಾಹಿತಿನೂ ಐತೆ ರೀ. ಮತ್ತು ನಾ ಇದು ನನಗೆ ಮಾಹಿತಿ ಇರೋಕ್ಕಿಂತ ಮೊದಲು ಸಾಕಷ್ಟು ನಮ್ಮ ಮಣ್ಣು ಪರೀಕ್ಷೆ ಮಾಡತ್ತಿರ್ತಾನೆ ರೀ. ಆದರೂ ನನ್ನ ಬಿಡಂಗಿಲ್ಲ ರೀ. ಮತ್ತು ಅದಲ್ಲದೆ ನನ್ನ ತೆಕ್ಕನ ಕೆಲವೊಂದು ಎಂತಿ ಟೆಸ್ಟ್ ಮಾಡುವಂಥವು ಅದಾವೆ ರೀ. ಮತ್ತು ಬೇಕಂದ್ರೆ ಇಲ್ಲಿ ನಮ್ಮ ಇಲ್ಲಿ ಜಮಖಂಡಿ ಅಗ್ರಿಕಲ್ಚರ್ದ್ರಾಗ ಅಲ್ಲಿ ಮಾಡಿ ಕೊಟ್ಟಿರ್ತಾರೆ ರೀ, ಬಾಗಲಕೋಟೆಗೆ ಅಲ್ಲಿ ಮಾಡಿ ಕೊಡ್ತಾರೆ. ಏನಿಲ್ಲ ಸರ್, ಈಗ ನಮ್ಮಂಥವ್ರಿಗೆ ರಗದ ಸಾಕಷ್ಟು ಅನುಭವಿಸ್ತಿರ್ತಾರಲ್ಲೇ ಅವ್ರ ತೆಕ್ಕ ಮಾಹಿತಿ ತೊಗೊಳದ್ರಿ. ಮಾಹಿತಿ ತೊಗೊಂಡು ಏನೈತೆ ರೀ, ನಾವು ಅವ್ರು ಏನು ಮಾಡೋದು ಕೊಳೆಮೇಲೆ ರೀ, ಇವ್ರು ಮಣ್ಣು ಟೆಸ್ಟ್ ಮಾಡ್ತಂದ್ರೆ ಅವರ ಬರುವಂಥದ್ದು ಇದೂ ಐತೆ ರೀ. ಈಗ ಅವರ ಬರ್ತಾರೆ ರೀ, ಅವರು ಪಿ ಅಷ್ಟೇ ಕೊಡೋದ್ರಿ. ಬಂದ ಕಿಸಿಂದ ಅವರ ಯಾವ ಟೈಪ್ ಶಾಂಪಲ್ ತೊಗೋಬೇಕು ಯಾವುದಿಲ್ಲ ಅಂತ ಅವರ ಮಾಡ್ಕೋತಾರೆ ರೀ. ಇವ್ರೇನು ಮಾಡೋ ಏನು ಅವಶ್ಯಕತೆ ಇಲ್ಲ ರೀ. ಪಿ ಅಷ್ಟು ಕೊಟ್ಟಾತು ಇವ್ರು ಮತ್ತೆ ಇವ್ರ ರಿಸಲ್ಟ್ ಏನೈತಿ ಏನಿಲ್ಲ ಬೇಕಂದ್ರೆ ಇವ್ರು ಹೋದ್ರೂ ಅಲ್ಲಿ ಹೋದ ಇವ್ರದ್ದು ರಿಸಿಪ್ಟ್ ಕೊಡ್ತಾರೆ. ಇಲ್ಲಾಂದ್ರೆ ಮೊಬೈಲ್ಗಿಂತ ಅದನ್ನ ನಿಮ್ಗೆ ಇದು ಮಾಡಿಬಿಡು ವಾಟ್ಸಪ್ ಮಾಡಿಬಿಡ್ತಾರೆ. ಅದು ಒಂದು ರಗಡ್ ಅನುಕೂಲ ಐತೆ. ಇನ್ನೊಂದು ಏನು ಮಣ್ಣು ಟೆಸ್ಟ್ ಮಾಡಿರ್ಪ್ಲೇ ರೀ, ಈ ಜಾಗಕ್ಕೆ ಕಬ್ಬು ಕುಂಡಿರ್ತೈತಿ ಏನಿಲ್ಲ ಮೊದಲು ವಿಚಾರ ಮಾಡ್ಬೇಕು. ಸಾಯಿಲ್ ಸ್ಯಾಂಪಲ್ ಅದನ್ನ ಟೆಸ್ಟ್ ಕೊಟ್ಟಿರ್ತಾರೆ, ರಿಪೋರ್ಟ್ನ ನಾವು ನೋಡ್ಬೇಕು. ನೋಡಿದ ಮೇಲೆ ಏನೈತೆ ರೀ, ಈಗ ಸದ್ಯಕ್ಕೆ ಈ ಕೆಲವೊಂದು ಇಸಿ ಹೆಚ್ಚಾಗಿರ್ತಾವೆ ರೀ. ಸಾಕಷ್ಟು ಕಬ್ಬು ಬೆಳೆದ ಇಸಿ ಹೆಚ್ಚಾಗಿರ್ತಾವೆ. ಅಂಥ ಜಾಗದಾಗ ಕೆಲವೊಂದು ಐತಿ ಶಾಲೋ ರೂಟ್ ಅಂತ ಬರ್ತಿರ್ತಾರಲ್ಲ, ಅವು ತಳಿಗಳು ನಡೆಯಂಗಿಲ್ಲ ರೀ. ಡೀಪ್ ರೂಟ್ ಹೋಗುವಂಥ ಯಾವ ಇರ್ತಾವಲ್ಲ ಅವ್ನು ಹಾಕ್ಬೇಕು. ಮತ್ತು ಇಲ್ಲ ಎಲ್ಲ ಥರ ಕರೆಕ್ಟ್ ಐತೆ ಅಂದ್ರೆ ಮಣ್ಣು ಕರೆಕ್ಟ್ ಇರ್ತಾವಲ್ಲ ಅಲ್ಲಿ ಯಾವ ತಳಿ ಬೇಕಾದ್ರೆ ಆಯ್ಕೆ ಮಾಡ್ಕೊಂಡು ನಡೀತಿರೋದು. ಮತ್ತು ಇನ್ನೊಂದು ಏನಾಗ್ತೈತಿ ಇದ್ರಾಗ ಕೆಲವು ಪೋಷಕಾಂಶಗಳು ಹೆಚ್ಚಾಗಿ ಕಡಿಮೆ ತೊಗೊಂಡು ಬೆಳೆಯುವಂಥವು ಸಾಕಷ್ಟು ತಳಿಗಳು ಅದಾವ್ರಿ ಇದ್ರಾಗ. ಅವನು ನಾವು ಇನ್ಕ ಏನಿಲ್ಲ ನಮಗೆ ಕಪ್ಪು ಮಣ್ಣಿಗೆ ಯಾವ ಹೊಂದಾಣಿಕೆ ಆಗ್ತಾವೆ, ಕೆಂಪು ಮಣ್ಣಿಗೆ ಯಾವ ಹೊಂದಾಣಿಕೆ ಆಗ್ತಾವೆ, ಈ ಟೈಪ್ ಎಲ್ಲ ಇರ್ತೈತಿ ಇದ್ರಾಗ. ಅದನ್ನ ನೋಡ್ಕೊಂಡು ಮಾಡ್ಬೇಕು ರೀ. ಸರ್, ಈಗ ತಾವು ಸರಿನ ಸಾಲ ಬಿಟ್ಟೆ ಸರ್? ಈ ಸರಿ ನೋಡ್ರಿ, ಈಗ ನಾವು ಮೊದಲ ಈಗ ಒಂದು 5 ಫುಟ್ ಹಾಕೀನಿ ರೀ. ನಂದು ಯಾವಾಗಲೂ ಇದು ಹೇಳ್ಬೇಕಂದ್ರೆ 2 ಸಾಲಿನ ರೀ. ಒಂದು ಜುಲೈ 15 ನಂತರ ರೀ ಪ್ಲಾಂಟೇಶನ್ ಮಾಡ್ತೀವಿ ರೀ, ಇಲ್ಲಾಂದ್ರೆ ಆಗಸ್ಟ್ ಕರೆ ರೀ. ಈ ಟೈಪ್ ಅಂತ ಕಂಟಿನ್ಯೂ ಆಯ್ತು ರೀ. ಮೊದಲು ಫಸ್ಟ್ ಟೈಮ್ ಐತಿ ನಾವು ಸಾವಯವ ಮಾಡಿದಾಗ ರೀ 5 ಫುಟ್ ಮಾಡೀನಿ ರೀ. ಅಂದ್ರೆ ನಾವು ಯಾಕೆ ಇದನ್ನು ಮಾಡಾಕಿದ್ದೀವಿ ಅಂದ್ರೆ ರೀ, ಸ್ಟಾರ್ಟಿಂಗ್ ನಾವು 3 ಫುಟ್ ಇತ್ತು ರೀ ನಮ್ಮ ಹಿರಿಯರದೆಲ್ಲ. 3 ಫುಟ್ದಿಂದ 5 ಫುಟ್ ನಾವು ಡೈರೆಕ್ಟ್ ಹೋಗೀನಿ ರೀ. ಆದ್ರೆ ನಡುವಿಂದು ನಾನು ನೋಡಿದ್ದಿಲ್ಲ ರೀ. ನಾ ರೀ 4 ಫುಟಿಗೆ ಏನಾಗ್ತೈತಿ, 4.4ಕ್ಕೆ ಏನಾಗ್ತೈತಿ, 4.25ಗೆ ಏನಾಗ್ತೈತಿ ಇವು ನೋಡಿದ್ದಿಲ್ಲ ರೀ. ಆದ್ರೆ ಈಗ ನಾವು ನೋಡ್ಬೇಕಂತ ಈಗ ಮುದ್ದಮ್ ಇದನ್ನ ಟೆಸ್ಟ್ ಮಾಡಾಕತ್ತೀನಿ ರೀ. ಯಾಕಂತ ಕೇಳ್ರಿ, ಒಂದು ತಪ್ಪ ಇದು ನಾವು ಎಲ್ಲೋ ಹಂಗೆ ಹೋಗೋದು ಹೋದಿಲ್ರಿ. ಹಿಂದೆ ಇದೊಂದು ನಮ್ಗೆ ಇಳುವರಿ ಸಿಗುವಂಥದ್ದೊಂದು ಸ್ಥಾನ ಇತ್ತಿಲ್ಲೋ ಅದನ್ನ ಬಿಟ್ಟು ಹೋಗಬಾರ್ದ್ರಲ್ಲ, ಅದನ್ನು ನೋಡ್ಕೊಂಡು ಹೋಗ್ಬೇಕಂತಂದು ನಾ ಮಾಡಾಕತ್ತೀನಿ ರೀ. ಈಗ ನೆಕ್ಸ್ಟ್ ಏನೈತಿ, ಈಗ ಹೊಸ ಟೆಸ್ಟ್ ಮಾಡಕ್ಕೆ ಈ 7 ಫುಟಿಂದ ಮಾಡೋದ್ರಿ. ಈಗ ಅದು ಉಳ್ದೈತಿ ರೀ ಈಗ ಮಾಡೋದು.
ಈಗ 4.5 ಆಗೈತ್ರಿ. ಇದು ಏನೈತಿಲ್ಲ ಇದು 4 ಫುಟ್ ಐತ್ರಿ. ಇನ್ನೊಂದು ಹೊಲ ಏನೈತಿಲ್ಲ 7 ಹಾಕದೈತ್ರಿ. ಇದು ಫೈನಲ್ ರೀ, ಅದು 4 ಫುಟ್ ಅಂತಂದ್ರೆ ಇದು. ಇದು ನೆಕ್ಸ್ಟ್ ಇದನ್ನ ಬಿಡಂಗಿಲ್ಲ, ಆದ್ರೆ ಯಾರು ಬಿಡಾಕ ಹೋಗಬಾರ್ದು ರೀ. 4 ಫುಟ್ ಏನಾಗ್ತೈತ್ರಿ, ದಗದ ಮಾಡಕ್ಕೆ ಇದರ ತೊಂದರೆ ಆಗ್ತಾವೆ. ಹಾಂ ರೀ, 4 ಹಿಡ್ಕೊಂಡು ನಡಿತೈತ್ರಿ. 4 ಹಿಂಗೆಲ್ಲ ಅದು ನಡಿತೈತ್ರಿ. ಆದ್ರೆ ಇನ್ನೊಂದು ಏನು ಕೆಲವೊಂದು ರೈತರು ಅವರು 1 ಇಯರ್ ಯಾರು ಮಾಡ್ತಿರ್ತಾರಲ್ಲ, ಅವ್ರು 5 ಫುಟ್ 6 ಫುಟ್ ಮಾಡಿ ಅವ್ರ ರೂಪಾಯಿಗೆ ಬರಂಗಿಲ್ಲ ರೀ. ನಾವು ಜರ್ನಿ ಲಾಂಗ್ ಟರ್ಮ್ ದೂರ ಇಡೋರಿದ್ದಿಲ್ಲೋ ಸಾಯಿಲ್ ನಂತರ ಹತ್ತಿಡ್ಬೇಕ್ರಿ. ಜರ ಲಗೆ ಅಲ್ಲೇ ನಾವು 1 ವರ್ಷ 8 ತಿಂಗಳ 10 ತಿಂಗಳ ಇಟ್ಕೋರಿದ್ದಿಲ್ಲೋ ಆಟ 7 ಇಟ್ಕೊಂಡ್ರೆ ನಡೀತೈತಿ. ಅಡ್ಯಾಡಬಾರ್ದ್ರಿ, ಇವೆಲ್ಲ ಆಪ್ಷನ್ ಅದಾವ್ರಿ. ಮತ್ತ ದಂಡಿಗೆ ಏನೈತಿ ಪರದಿ ಕಟ್ಬೇಕೈತ್ರಿ, ಜಾಸ್ತಿ ಗಾಳಿ ಬರಬಾರ್ದ್ರಿ ಅದಕ್ಕೆ. ಹಾನ್ರಿ, ಆದ್ರೆ ಆವಾಗ ಏನೈತಿ ಇದ್ರ ಲೆವೆಲ್ ಬರ್ತೈತ್ರಿ ಅದು. ಇಲ್ಲಿಕ ಈ ಟೈಪ್ ಇವ್ರದ್ರಿ ಅದು. ಸರ್ ಈಗ ಮಂಡ್ಯ ಒಂದು ತಳಿ ಬರ್ಕೊಂಡ್ರಿ ಸರ್. ಸರಿ, ಈಗ ಮಂಡ್ಯ VCF 517 ರೀ. ಹಾಂ ರೀ ಸರ್, ಈಗ ಒಂದು VCF 517 ಬೆಳ್ಕೊಂಡ್ರೆ ಈ ಕಬ್ಬಿನ ವಿಶೇಷತೆ ಅಂತ ವಜ್ಜೆ ಆಗೋದು ಇದು ಇನ್ನೊಂದು ಏನೈತೆ ಅಂದ್ರೆ ರೀ ಸರ್, ಇದು ಒಂದೇದು ಈಗ ನಾವು ತಿಳ್ಕೊಂಡ ಪ್ರಕಾರ ಅಂದ್ರೆ ರೀ, ಈಗ ಮಂಡ್ಯ ಅದು ಈಗ ಆ ಜಾಗದಾಗ ರೀ ಕೆಲವೊಂದಿಷ್ಟು ಕಬ್ಬನ ಬೆಳಿವಲ್ಲ ಹೋಗ್ರಿ. ಆ ಟೈಮ್ದಾಗ ಏನೈತಿ ಒಂದು ಅವ್ರ VC ಫಾರ್ಮ್ದವರು ಒಂದು ಸಂಶೋಧನೆ ಮಾಡಿ ಅದನ್ನ ತಳಿ ತಯಾರು ಮಾಡಿರಿ. ಇದು ಹೆಂಗೈತೆ ಅಂದ್ರೆ ರೀ, ಒಟ್ಟೆ ರೋಗ ಬರಂಗಿಲ್ಲ ರೀ. ಇದು ಚರ್ಮ ಸ್ವಲ್ಪ ಇವೆಲ್ಲ ಕಬ್ಬಿನಕಿಂತ ಜರ ದಿಪ್ಪ ಇರ್ತೈತ್ರಿ. ಹಾಂ ರೀ, ಮತ್ತೆ ಇನ್ನೊಂದೇ ಒಳಗವರು ವಿಚಾರ ಮಾಡ್ಬಾರ್ರಿ, ದಿಪ್ಪ ಐತಿ ಅಂತ ಹಿಂಗೆ ಹೇಳ್ತಿರ್ತಾರೆ ರೀ. ನಮ್ಗೆ ಗೊತ್ತಿರ್ಬೇಕ್ರಿ, ತಳದಾಗ ಯಾವ ದಾಳಿಸಿರ್ತೈತ್ರಿ ಅದು ಮುಂದೆ ಬೆಳಿತೈತಿ ಅಂತ ತಿಳ್ಕೊಂಡ್ಬಿಡುದ್ರಿ. ತಳದಾಗ ಮಿದು ಐತಲ್ಲ ಅದು ಹೆಂಗೆ ಬೆಳಿತೈತ್ರಿ, ಮಿದು ಇದ್ದ ತೆಳಗ್ ನಿಂದಿಸ್ತಾನೆ ಮುಂದೆ ಹೆಂಗೆ ಹೋಗ್ತಾನೆ ನಾವು. ಹಾಂ ರೀ, ತಳದಾಗ ಯಾವ್ದು ಗಟ್ಟಿ ಇರ್ತೈತ್ರಿ ಅದು ಮುಂದೆ ಅದೇ ಜಾಸ್ತಿ ಉದ್ದಾಗ್ತಿರ್ತೈತ್ರಿ. ಹಂಗೇನೈತಿಲ್ಲ, ಇದು ಭಾಳ ಅತಿ ಅವ್ರಿ. ಅಲ್ಲಿ ಏನೋ ಮಂಡ್ಯದಾಗ ಏನಂತ ಅಷ್ಟ ನಾಲೆಜ್ ಇಲ್ರಿ ಅಲ್ಲಿ ಕಬ್ಬ ಹೆಂಗ್ ಬೆಳೆಸ್ಬೇಕು ಅನ್ನೋಂಥದ್ದು. ಅಂಥವ್ರಿ ಒಮ್ಮೆ 30-40 ಇಳುವರಿ ಇದ್ದವ್ರಿ 60-70 ಹೋದ್ರಿ ಅವ್ರಿ. ನಮ್ಮಲ್ಲಿ ಏನಂತೀರಿ ನಾವು ಅವ್ರ ಹಂಗೆ ಹೋಗ್ಯಾರಂದ್ರೆ ಇದನ್ನ ನಾವ್ ಯಾಕೆ ಜಾಸ್ತಿ ಮಾಡಬಾರ್ದು ಅನ್ನೋ ಸಂಬಂಧ ರೀ ನಾವು ಇದನ್ನ ನಾವು ಆಯ್ಕೆ ಮಾಡ್ಕೊಂತೀವ್ರಿ. ಈಗ ನಿಮ್ಗೆ ಉದಾಹರಣೆನು ಮನೆ ನಿಮ್ಗೆ ಸಿಕ್ಕವ್ರಿಗೆ ಗೊತ್ತೈತ್ರಿ. ಎಷ್ಟ್ರಿ ಎಕರೆಕ್ 180 ತನಕ ಹೋಗ್ಯಾರ. ನಮ್ಮ ಮಂಜು ಮಾಡಿನ ಸರ್. ಕನಗಾಂವ ಹೌದೌದ್ರಿ, ಒಂದ್ ಎಕರೆಕ್ ಹೆಚ್ಚು ಕಮ್ಮಿ ಅವ್ರ ಒಂದು 120 ಎವರೇಜ್ ಬೆಳೆ ಸರ್. ಹೌದೌದ್ರಿ, ಅದು 2 ಎಕರೆಕ್ 180 ಟನ್ ಬಂದಾರ ಸರ್. ಹೌದೌದ್ರಿ. ಮತ್ತೆ ಇನ್ನೊಂದು ಏನಾಗೈತಿ, ನಾವು ನಮ್ದು ಈ ಮತ್ತೊಂದು ಹೊಲ್ದಾಗ್ರಿ 5 ಎಕರೆ ಪ್ಲಾಟ್ ಐತ್ರಲ್ಲ, ಅಲ್ಲಿ ಅಂತ ಸಪರೇಟ್ ಮಂಡಿ ಆಟ ಹಾಕಿದೀವ್ರಿ. ಅದನ್ನ ಸ್ಕ್ವೇರ್ ಫೀಟ್ ಮೇಲೆ ಅಳದ್ ನೋಡಿದಿವ್ರಿ. ಅಷ್ಟೇ ನಾವು ಲೆಕ್ಕ ತೆಗದ್ರಿ. ಎಕರೆಕ 94, ನಮ್ದು 14 ತಿಂಗಳಿಗೆ ಕೂತಿತ್ರಿ ಅದು. 14 ತಿಂಗಳು. ಹ್ಞೂ, ಅದಂತೂ ಅಷ್ಟೇ ಕೂತಿತ್ರಿ. ಆ ಪ್ರಕಾರ ನೋಡ್ರಿ, ಈ ಸರಿ ಯಾಕೆ 100 ಟನ್ ಹೋಗ್ಬಾರ್ದು, ಇದಂತೂ ಅಗದಿ ಈಜಿ ಹೋಗ್ತೈತ್ರಿ. ಇದು ನಾವು ಮಿನಿಮಮ್ ಎಷ್ಟು ಟನ್ ತೆಗಿತಾರೆ ಏನು ನಾವು ಕಷ್ಟ ಪಡಬೇಡಪ್ಪ, ನಿಮ್ ಪ್ರಕಾರ ಎಷ್ಟು ಯಾವ್ದ್ರಿ ಇದು ಈ ಮಂಡ್ಯ ತಳಿ ಆಗಿರ್ಬೋದು, SNK ನಮ್ದು ಯಾವ್ದೋ ಒಂದು ತಳಿ ಆಗೋರು. ಈಗ ನೋಡ್ರಿ ಸರ್, ಒಂದು ವರ್ಷದ ಒಟ್ಟ ನಿರ್ವಹಣೆ ಮಾಡ್ಲಿಕ್ಕರಿ ಒಂದು ವರ್ಷದ ಮಾಡೋರಿದ್ರು ಯಾರೇ 40-50 ಟನ್ ಅಷ್ಟೇ ಬರ್ತೈತ್ರಿ. 50 ಟನ್ ಅದು ಏನು ಒಟ್ಟ ಸರಿಯಾಗಿ ಮಾಡ್ಲಿಕ್ಕನು ಒಂದು ಲೆವೆಲ್ ಇರ್ಬೇಕ್ರಿ. ಮತ್ತೆ ಎತ್ತರ ನೀವು ನಿನ್ನೋದು ಹೇಳಿ ಅವ್ರು ಏನು ಅದ್ರ ಪಾಡಿ ಅವ್ರು ಬಿಡ್ಬೇಕ್ರಿ. ಮತ್ತೆ ಇವು ಸಿಕ್ಕಂಗೆ ನೀರು ಹಚ್ಚಿ ಹೋಗೋದು ಹಿಂಗೆ ಮಾಡಿದ್ರೆ ಅದು ಎಕರೆಗೆ 20 ಕೊಂಡಂಗಿಲ್ಲ ರೀ. ಹಾಂ ರೀ, ನಾರ್ಮಲ್ ಐತೆ ಅಂದ್ರೆ 40-50 ಬರ್ತೈತ್ರಿ. ಮತ್ತೆ ನೀವು ಅಡಸಾಲಿಗೆ ನೀವು ಎಲ್ಲರೂ ಹೋದ್ರೆ ರೀ 60 ಟನ್ ಅಂತರೂ ಈಗ 14 ತಿಂಗಳದ್ದು ಹೋದ್ರೆ ರೀ 60 ಟನ್ ಅಂತೂ ಆರಾಮ್ ಕೊಂಡೈತ್ರಿ. ನಾವು ಹೆಂಗೆ ನಿರ್ವಹಣೆ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇಳುವರಿ. ಒಂದೇದು ಹೇಳೇನ್ರಿ, ಫಸ್ಟ್ ಅಂದ್ರೆ ಟೆಂಪ್ರೇಚರ್ ಕರೆಕ್ಟ್ ಇರ್ಬೇಕ್ರಿ. ಅಂದ್ರೆ ಅದೇ ಟೆಂಪ್ರೇಚರ್ ಅಂದ್ರೆ ರೀ 25 ರೀ 35 ತನಕ ಏನೈತ್ರಿ ಭಾಳ ಕರೆಕ್ಟ್ ಇರ್ತೈತ್ರಿ. ಇಳುವರಿ ಅಂತೂ ಜಾಸ್ತಿ ಅಂದ್ರೆ ನಾವು ಯಾರು ಪೋಷಕಾಂಶ ಹಾಕುವ ಅವಶ್ಯಕತೆ ಭಾಳ ಇರಂಗಿಲ್ಲ ರೀ. ನಾವು ಪೋಷಕಾಂಶ ಹಾಕೋದು ಯಾವಾಗ ರೀ, ಅದು ಇಕ್ಕಟ್ಟಿನಾಗ ಯಾವಾಗ ಸಿಕ್ಕಿರ್ತೈತಿ ಆ ಟೈಮ್ದಾಗ ರೀ. ಟೆಂಪ್ರೇಚರ್ ಕರೆಕ್ಟ್ ಇದ್ದಾಗ ರೀ ಮಣ್ಣಿಂದ ಐತಿ ತಾನು ಸಿಕ್ತಿರ್ತೈತಿ. ಮತ್ತೆ ಇನ್ನೊಂದು ಏನೈತಿ, ಮಳೆಗಾಲದಾಗಲಿ ಅವು ಫುಲ್ ಕರೆಕ್ಟ್ ಇರ್ತಾವ್ರಿ ಟೆಂಪ್ರೇಚರ್ ರೀ. ಪ್ರಕೃತಿ ನಮ್ದೇನು ಪೋಲಾಗಿ ಹೋಗಿರ್ತೈತಿರಲ್ಲ ಮ್ಯಾಲ್ಕ್ ರೀ, ಆಕಾಶ ಕಡೆ ಅದ ರಿವರ್ಸ್ ಬೋತಿರ್ತೈತಿ. ನಮ್ದೇನು ನಾವೇನು ಕೊಟ್ಟಿರ್ತಿರಲ್ಲ ಅದ ಮ್ಯಾಲ ಹೋಗಿರ್ತೈತಿ, ಅದ ರಿವರ್ಸ್ ಬೋತೈತಿ. ಹಿಂಗಾಗಿ ಏನಂದ್ರೆ ನಮಗೆ 25-35 ತನಕ ಏನೈತಲ್ಲ ಭಾರಿ ಉದ್ದ ಗಣಿಕೆ ಆಗ್ತೈತ್ರಿ. ಮತ್ತು ಈಗ ಒಂದು ತಿಂಗಳಿಗೆ 4-5 ಗಣಿಕೆ ತನಕ ಬರ್ಬೋದು ರೀ. ಒಟ್ಟು ಟೋಟಲ್ ಸರಾಸರಿ ಹೇಳ್ಬೇಕಂದ್ರೆ ರೀ ಒಂದು ತಿಂಗಳಿಗೆ 3.25 ಗಣಿಕೆ ಆಗ್ತೈತಿ ರೀ. ಹಿಂಗಾಗಿ ಏನೈತಲ್ಲ ಕೆಲವೊಂದು ಚಳಿಗಾಲದಾಗ ಬರೀ 1 ಗಣಿಕೆ ಹಾಕ್ತು, 1.5 ಗಣಿಕೆ ಹಾಕ್ತು, 2 ಗಣಿಕೆ ಹಾಕ್ತು ಹಿಂಗೆ ಮಾಡ್ತಿರ್ತಾವ್ರಿ. ಇದು ಏನೈತ್ರಿ ಮಿಲಿ ಬಗ್ತಾರ್ರಿ ಅದಕ್ಕೆ. ಮಿಲಿ ಬಗ್ ಅಂದ್ರೆ ಈ ರಸ ಹೀರು ಅಂತಾರು ಇರ್ತೈತ್ರಿ. ಈಗ ನಮ್ಮಲ್ಲಿ ಏನು ಇಲ್ರಿ, ಅದು ಎಲ್ಲಿ ಬೆದ್ದ ಕೇಸಿನ ಹೋಗ್ಬೇಕಾಗ್ತದ. ಇದನ್ನ ಅಷ್ಟೇ ಸ್ವಲ್ಪ ಇದಾಗೈತ್ರಿ. ಬಹುತೇಕ ಇದು ಅಲ್ರಿ, ಇದು ಜಾರ್ಬಿಡ್ ಇರ್ಬೇಕ್ರಿ. ಆದ್ರೆ ಮಿಲಿ ಬಗ್ ಅಂದ್ರೆ ರೀ ಕಬ್ಬಿನ ಒಳಗೆ ಏನೈತ್ರಿ, ಅವರು ಪೊಟ್ಯಾಶ್ ಆಗಲಿ ಏನಾಗಲಿ ಕಮ್ಮಿ ಹಾಕಣ ರೀ ಅದು ಚರ್ಮ ಸರಿಯಾಗಿ ಬೆಳೆದಿರಂಗಿಲ್ಲ ರೀ. ಬೆಳೆಲ್ಕಾಗಿ ಏನಾಗ್ತೈತ್ರಿ ಆಮೇಲೆ ಮಿಲಿ ಬಗ್ ಅಂತ ಹತ್ಕಿಸಿಂದ ಇವು ರಸ ಒಳಗಿನ ಸ್ವೀಟ್ ಅಂತ ಜಗಳಕತ್ತಾರ. ಈ ಜಗಳಕೈತಿ ಅಂದ್ರೆ ಮೇಲೆ ಕಬ್ಬ ಕುಂಠಿತ ಆಗ್ತೈತಿ. ಇದು ಬಂದಾಯ್ತ್ರಿ. ಅದು ಇದೇನು ಬಡಿತಂದ್ರ ರೀ ಇಲ್ಲಿ ಇಂಟರ್ ನೋಡಿ ಬೋರ ಎಲ್ಲಾರ ಆಗಿರ್ತೈತ್ರಿ. ಎಲ್ಲಾರ ಯಾವ ಜಾಗದಾಗ ರೂಟ್ ಕಟ್ ಆಗಿರ್ತೈತಿ ಅದ್ರ. ನಾವು ಇಲ್ಲಿ ಒಳಗೆ ವಾಡಿ ಒಳಗೆ ಎಲ್ಲ ತೆಗೆದು ನೋಡ್ರಿ ಸಿಗ್ತೈತಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಆಗೈತಿ ನೋಡ್ರಿ, ಇಲ್ಲಿ ಆಗಿದ್ರಿಂದ ಇಲ್ಲಿ ಬಂದೈತಿ ನೋಡ್ರಿ. ಅದು ಸಮಸ್ಯೆ ಅದ ಸರ್. ಹಾಂ, ಪ್ರತಿಯೊಂದು ಆಗಿಲ್ಲ ಸರ್. ಇಲ್ರಿ ನೋಡ್ರಿ ಸರ್, ಈಗ ಇದನ್ನ ಆ್ಯಕ್ಚುಲಿ ಈ ಮಂಡ್ಯ ತಳಿ ರೀ 4 ಫುಟ್ ಸಾಲ ತಂದ್ರೆ
ಇದು 2 ಫುಟಿಗೆ ಒಂದು ಎಟ್ರ ಏನು ಅಡ್ಡಿ ಅಲ್ರಿ. ಯಾಕಂದ್ರೆ ಈಗ ನಾವು ಸಸಿ ಅಂತ ಇದನ್ನ ನಾಟಿ ಮಾಡಿಲ್ರಿ. ನ್ಯಾಚುರಲ್ ಆಗಿ ಕಬ್ಬ ಏನು ನಾಟಿ ಮಾಡ್ತಾರಲ್ಲ 2 ಗಣಕಿವು ನಾ ಕಬ್ಬ ನಾಟಿ ಮಾಡ್ಕೊತ ಬಂದಿನಿ. ನೆಕ್ಸ್ಟ್ ಏನೈತಿ ನಾ ಒಂದು 1.5 ಫುಟಿಗೆ ಒಂದೊಂದು ಕಣ್ಣಾಗಂಗ ಇನ್ನು ಎಲ್ಲ ಕಣ್ಣು ಹೊಲ ತಕೊಂಡ್ಬಿಟ್ಟಿನಿ. ಕಟ್ ಮಾಡಿ ತಕೊಂಡೇನ್ರಿ. ಹೆಚ್ಚು ಕಮ್ಮಿ 1.5 ಫುಟಿಗೆ ಒಂದು 2 ಫುಟಿಗೆ ಒಂದು ಇರ್ಬೋದ್ರಿ. ಆದ್ರೆ ನನ್ನ ಪ್ರಕಾರ ಎಲ್ಲಿ ಬೇಕಲ್ಲ ಅಲ್ಲೆಲ್ಲ ನಾವು ಹಾಗೆಲ್ಲ ಚೆಕ್ ಮಾಡ್ಕೊತ ಇದ್ದೀವಿ ನಾವು. ಎಕರೆಗೆ ಇದು ಆರಾಮ್ಸರಿ ಅಂತ ನಮ್ಗೆ 40,000 ಕಬ್ಬ ಅಂತೂ ಇದು ಕೂತಾಯ್ತ್ರಿ ಅದು. ಹ್ಞೂ ರೀ, ಕಂಪಲ್ಸರಿ ಐತಿ ಎಕರೆಗೆ 40,000 ಇರ್ಬೇಕು ರೀ. 10 ಫೂಟ್ ಏನು ನಾವು ಹಿಂಗೇನು ಮಾಪ್ ಮಾಡ್ತಿರಲ್ಲ. ಈಗ 4 ಫೂಟ್ ಸಾಲ ಇತ್ತಿಲ್ರಿ ನಮಗೆ. ಈಗ 8ನೇ ತಿಂಗಳನ್ನ ಕಬ್ಬು ರೀ 40 ಕಬ್ಬು ಇರ್ಲಾಕ್ಬೇಕು ರೀ. ಈಗ ನಾವು ಅದಕ್ಕಿಂತ ಮುಂಚೆ ಏನೈತ್ರಿ ನಾವು 50 ಕಬ್ಬು ತನಕ ಇಟ್ಕೊಂಡಿದ್ದೀವಿ ನಾವು 10 ಫೂಟ್ನಾಗ ರೀ. ಅಂದ್ರೆ ಯಾಕಂತೇಳಿ ಒಂದಿಷ್ಟು ಕಬ್ಬು ತಿಂದು ನಾಶ ಆಗಲಿ, ಏನೋ ರೋಗ ಬಂದ ಹಾಗಾಗಿ ಏನಾರ ಆಗಿ ಬೇರೆ ನರಿ ಕಡಿ ನಾಯಿ ಕಡಿ ಹಿಂಗಾಗಿ ನಾಶ ಆಗಲಿ ಬಿಡ್ಲಿ ಅಂತ ಹಿಂಗಿಂದ ನಾವು ಜಾಸ್ತಿನೇ ಕಾಯ್ಕೊಂಡಿರ್ತೀವಿ ರೀ. ಆದ್ರೆ ಈ ಹೆಚ್ಚು ಕಮ್ಮಿ ನಮ್ಗೆ 10 ಫೂಟ್ನಾಗ ಅಷ್ಟು ಐತೆ ರೀ. ಈಗ ಒಂದೇದ್ರಿ ಆರ್ಗ್ಯಾನಿಕ್ ನೋಡ್ರಿ, ಈ ಒಂದು ಮಣ್ಣು ತಯಾರಾಗತ್ತಾರ ಇದು ನೋಡ್ರಿ. ಈ ಮಣ್ಣಾಗಿನ ಪೋಷಕಾಂಶ ಇದೆಲ್ಲ ಹೋಯ್ತಿರಿ ಅದು, ಇವೆಲ್ಲ ತಿಂದವ್ರಿ. ನೆಕ್ಸ್ಟ್ ಏನೈತ್ರಿ ಈ ಸತ್ತ ಅಂದ್ರೆ ಈ ಮಣ್ಣಿನ ಇದು ಈ ಕಬ್ಬಿಗೆ ಹೆಂಗೆ ಆಯುಷ್ ಆಗ್ತೈತೆ ಈ ಮಣ್ಣಿಗೂ ಆಯುಷ್ ಮುಗಿದಾರೆ. ಅಂದ್ರೆ ಈಗ ಮತ್ತೆ ಈ ಕಬ್ಬು ಹೋಯ್ತಂದ್ರೆ ರೀ ಇನ್ನೊಂದು ಹೊಸ ಕಬ್ಬು ಇಂಥದ್ದು ಬರ್ಬೇಕ್ರಿ. ಇದ್ರದ್ದು ಆಯುಷ್ಯ ಇದು 1 ವರ್ಷ ತಗೊಂಡ್ ಹೋಗ್ತೈತಿ. ಇದ್ರದ್ದು 1 ವರ್ಷ ತಗೊಂಡ್ ಹೋಗಿರ್ತೈತಿ. ಮಣ್ಣಿಂದು ಇದು ಆಯುಷ್ ಮುಗಿದಿರ್ತೈತಿ. ಹೊಸ ಮಣ್ಣು ತಯಾರಾಗಬೇಕಾದ್ರೆ ಮತ್ತೆ ಇಂಥದ್ರಿಂದ ಆಗೋದ್ರಿ. ಸತ್ತ ಪಳವಳಿಕೆದಿಂದ ಮಣ್ಣು ಆಗೋದ್ರಿ. ಅದಕ್ಕೆ ಮತ್ತೆ ಇಮ್ಯುನಿಟಿ ಬರ್ತೈತಿ. ಎಲ್ಲ ಆಯ್ತು ಅದ್ರ ನೋಡಿ, ಗೊಬ್ಬರ ಆಯ್ತು, ಮಲ್ಚಿಂಗ್ ಆಯ್ತು, ನೀರು ಪೋಲ್ ಆಗಲ್ಲ. ಮತ್ತೆ ಇನ್ನೊಂದು ಏನದತ್ರಿ, ನೀರು ಎಲ್ಲಿಂದ ಪೋಲ್ ಆಗ್ತೈತ್ರಿ, ತುದಿದಿಂದ ಪೋಲ್ ಆಗ್ಬೇಕ್ರಿ. ಮಣ್ಣಿನ ತುದಿದಿಂದ ರೀ. ತುದಿ ಯಾವ್ದು ಬರ್ತಲಿ ಅದರಿಂದ ಪೋಲ್ ಆಗೋದ್ರಿ. ಈ ತುದಿ ನಾವು ಮುಚ್ಚಿರ್ತೀವಿ ನಾವು ಪೋಲ್ ಆಗೋದು ಬಂದ್ ಆಯ್ತ್ರಿ. ಹ್ಞೂ ರೀ, ಇದನ್ನು ನಾವು ಮುಚ್ಚಿರೋದು ಬಂದ್ ಆಗ್ತೈತಿ. ಅದ್ರ ನಮ್ಮ ಬೆಳವಣಿಗೆ ಆಗಂಗಿಲ್ಲ ಅಂತ ನಾವು ಇದನ್ನು ಇಟ್ಟಂಗೆ ಫೋಟೋಸಿಂಥೆಸಿಸ್ ಆಗಿಲ್ಲ ನಾವು ಇಟ್ಟಿರ್ತೀವಿ ನಮ್ದು. ಇದು ನಾವು ನೋಡಕಲೆ ಅಂದ್ರೆ ಸರ್ ಈಗ ನಮ್ಮಲ್ಲಿ ಅಂತೂ ನಾವೇನು ಹೆಚ್ಚು ಕಡಿಮೆ ನಮ್ಮ 4 kg ತನಕ ನಮ್ಮಲ್ಲಿ ಬಂದಾವ್ರಿ. ಈಗ ನಾವು ಮನೆಯಲ್ಲಿ ಇವ್ರ ತೆಕ್ ಹೋದಿವ್ರಿ, ಈಗ ಕುಡ್ಸಿದ್ರಿ ಅವ್ರು 5.5 kg ತನಕ ಇದ್ದವ್ರಿ ಒಳಗೆ ಕಬ್ಬರಿ. ಅಷ್ಟು ಭಾಳ ನೇಟ್ ಇದ್ದಾಳ್ರಿ ಕಬ್ಬನ ರೀ. ಇದು ಗ್ಯಾರಂಟಿ ರೀ. ಇದು ಯಾರಿಗೂ ಲಾಸ ಮಾಡಿಲ್ರಿ. ಇದು ಯಾವ ನೆಲ ಬೇಕಾದಿಲ್ರಿ, ಎಲ್ಲರಿಗೂ ಸೂಟ್ ಆಗುದ್ರಿ. ಅದು ಅವನು ನಾವು ನೋಡ್ತೇವೆ, ಅವ್ನು ಬಿಡ್ತೀವಲ್ರಿ. ಅದು ಚಲೋ ಐತ್ರಿ. ಏನ್ ಬೇಕಾದ್ರೆ ಕೊಡ್ರಿ ಬೇಕಾದ್ರೆ ಹೌನ್ರಿ. ಬೆಳಿತಾನೆ ಇದನ್ನ ಹೆಂಗೈತೆ ಅಂದ್ರೆ ಸರ್, ಇದನ್ನ ಹಚ್ಚಿ ಬಿಟ್ಟಿಲ್ಲ ಈ ಸೈಡ್ ನೋಡುವ ಅವಶ್ಯಕತೆ ಇಲ್ರಿ. ರೋಗ ಬಿತ್ತು ಅದೇ ತನಗಿಲ್ಲ, ಅವಕ್ಕೆಲ್ಲ ರೋಗ ಬರ್ತೈತಿ. ಅದನ್ನ ಸ್ಪ್ರೇ ಮಾಡುದು ಎಲ್ಲ ಇರ್ತೈತಿ. ಇದಕ್ಕೂ ಮಾಡ್ತೀವಿ. ಇದು ಹೆಂಗ್ ಮಾಡ್ತೀವಿ ಅಂದ್ರೆ ರೀ, ಬಿಟ್ಟಿ ಬ್ಯಾಸಲ್ಲಿ ಮಾಡ್ತಿರ್ತಲ್ಲ ಅಷ್ಟೇ ಮಾಡ್ತೀವಿ. ಇದಕ್ಕೆ